ದೇಹಕ್ಕೆ ಹಲವಾರು ಎಕ್ಸಸೈಸ್ ಇರುತ್ತೆ. ಒಂದು ಜುಂಬಾ ಇರ್ಬೋದು, ಡಾನ್ಸ್ ಇರ್ಬೋದು, ಜಿಮ್ ಇರ್ಬೋದು. ಬಟ್ ಇದೆಲ್ಲ ಒಂದು ಹಂತದವರೆಗೆ. ಒಂದು ಹಂತದಲ್ಲಿ ಏನಾದರೂ ಪ್ರಾಬ್ಲಮ್ ಬಂತು ಅಥವಾ ಕೆಳಗೆ ಕೂತ್ಕೊಳ್ಳಿಕ್ಕಾಗಲಿಲ್ಲ, ವಾಕ್ ಮಾಡಲಿಕ್ಕಾಗಲಿಲ್ಲ ಅಂತ ಹೇಳಿದ್ರೆ, ಆಗ ಡಾಕ್ಟ್ರ್ ಹತ್ರ ಹೋಗಿ ಅವರು ಸಜೆಸ್ಟ್ ಮಾಡೋದು ಸಿಂಪಲಾಗಿ ಯೋಗ ಮಾಡಿ, ಬೆಡ್ ಮೇಲೆ ಕೂತು ಅಥವಾ ಸೋಫಾದ ಮೇಲೆ ಕೂತು ಯೋಗ ಮಾಡಿ ಅಂತ ಹೇಳ್ತಾರೆ ಹೊರತು ಡಾನ್ಸ್ ಮಾಡಿ, ಜಿಮ್ ಮಾಡಿ ಅಥವಾ ಜುಂಬಾ ಮಾಡಿ ಅಂತ ಹೇಳಲ್ಲ ಅಲ್ವಾ ಸ್ನೇಹಿತರೆ. ಇದೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಯಾವುದೇ ಹಂತದಲ್ಲಿ ನಮಗೆ ದೇಹಕ್ಕೆ ವಯಸ್ಸಾಗಬೇಕೇ ಹೊರತು ಬುದ್ಧಿಗೆ ಆಗಲಿ ಮನಸ್ಸಿಗಾಗಲಿ ವಯಸ್ಸು ಆಗಬಾರ್ದು ಅಥವಾ ಆಗಿದೆ ಅಂತ ತೋರಿಸ್ಕೋಬಾರ್ದು. ಯಾಕೆ ಗೊತ್ತಾ, ಒಂದೊಮ್ಮೆ ಅದರ ಮನಸ್ಸಿಗೂ ವಯಸ್ಸು ಅಂತ ಆಡಿದ್ರೆ ನಮಗೆ ಯಾವುದೇ ಕೆಲಸದಲ್ಲಿ ಮಾಡಲಿಕ್ಕೆ ಇಂಟ್ರೆಸ್ಟ್ ಬರೋಲ್ಲ. ಇದೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದರೆ ಸ್ನೇಹಿತರೆ, ಯೋಗ ಅನ್ನೋದು ಕೊನೆಯ ಹಂತದವರೆಗೂ ಮಾಡ್ಬೋದು ಅಂದರೆ ಟಿಲ್ ಎಂಡ್ ಆಫ್ ದ ಲೈಫ್. ಸೊ ಯೋಗ ಅಂದರೆ ಯೋಗ ಒಂದೇ ಅಲ್ಲ, ಅದ್ರ ಜೊತೆಗೆ ಪ್ರಾಣಾಯಾಮ, ಧ್ಯಾನ, ಮುದ್ರೆಗಳನ್ನು ಕೂಡ ಮಾಡ್ಬೋದು. ಸೊ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ದಿಸ್ ಇಸ್ ಯೋಗಾಮೃತ. ಯೋಗಾಮೃತ ಚಾನಲ್ದಲ್ಲಿ ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಒಬ್ಬರನ್ನು ಪರಿಚಯ ಮಾಡಿಸ್ತಾ ಇದ್ದೀನಿ ಸ್ನೇಹಿತರೆ. ಇವರು ಯೋಗ ಶಿಕ್ಷಕಿ, ಯೋಗ ಟ್ರೇನರ್, ಶಿಕ್ಷಾ ರತ್ನ ಪ್ರಶಸ್ತಿ ಪಡೆದ ಹಾಗೂ ಹಲವಾರು ಕಾಂಪಿಟೇಷನ್ಗಳಲ್ಲಿ ಭಾಗವಹಿಸಿ ವಿನ್ ಆದ. ನಾವು ಯೋಗದಲ್ಲಿ ಯಾರನ್ನೇ ಆಗಲಿ ಅಕ್ಕ ಅಂತಲೇ ಕರೆಯೋದು, ಅವರು ರಿಲೇಷನ್ ಆಗಲಿ ಯಾರೇ ಆಗಲಿ. ಸೊ ಅವರನ್ನು ನನ್ನ ಚಾನಲ್ ಮುಖಾಂತರ ವೆಲ್ಕಮ್ ಮಾಡ್ತಾ ಇದ್ದೇನೆ. ವೆಲ್ಕಮ್ ಟು ಮೈ ಚಾನಲ್ ಸುಶೀಲಕ್ಕ. ನಮಸ್ತೆ. ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೇನೆ. ನನ್ನ ಪೂರ್ತಿ ಹೆಸರು ಸುಶೀಲಾ ಕುಮಾರಿ ಬಿ ಅಂತ. ಎಸ್ ಅಕ್ಕ, ಈಗ ನಿಮ್ಮ ಯೋಗದ ಪ್ರಾರಂಭ ನಿಮ್ದು ಎಲ್ಲಿಂದ ಆಯ್ತು? ಪ್ರಾರಂಭ ಬಹಳ ಚಿಕ್ಕಂದಿನಿಂದನೂ ಆಗಿದೆ, ಬಟ್ ಗುರುಮುಖೇನ ಅಂತ ಹೇಳಿ ಕ್ರಮಬದ್ಧವಾಗಿ ಇಲ್ಲ. ನೋಡಿ ಕಲಿ, ಮಾಡಿ ತಿಳಿ ಅನ್ನೋ ಹಾಗೆ ಪ್ರಾಣಾಯಾಮ, ಹಾಗೆ ಸೂರ್ಯ ನಮಸ್ಕಾರ ಬಹಳ ಇಂಟ್ರೆಸ್ಟ್ ಅಲ್ಲಿ ಮಾಡ್ತಾ ಇದ್ದೆ ಮೊದಲು. ಅದೆಲ್ಲ ಮಾಡ್ತಾ ಇದ್ದೆ. ಆದ್ರೆ ಗುರುಮುಖೇನ ಪ್ರಾರಂಭ ಮಾಡಿರೋದು 15ನೇ ಇಸ್ವಿ, 2015ನೇ ಇಸ್ವಿಯಿಂದ ಗುರುಮುಖೇನ ಪ್ರಾರಂಭ ಮಾಡಿದ್ದೇನೆ. ಎಸ್, ಇವರು ಯೋಗ ಅನ್ನೋದು ಕೇವಲ ನಾವು ಪ್ರಾಯ ಇದ್ದಾಗೆ ಅಷ್ಟೇ ಅಲ್ಲ, ಇವರು ವೃತ್ತಿಯಲ್ಲಿ KPTಯಲ್ಲಿ ಪ್ರಿನ್ಸಿಪಾಲ್ ಆಗಿದೆ ಅಂತ ಹೇಳಿದ್ರೆ ಹೌದಾ? ಹೌದು. ನಾನು ವೃತ್ತಿ ಜೀವನ ಅಂದ್ರೆ ನಾನು ಬೋರ್ಡ್ ಆಫ್ ಟೆಕ್ನಿಕಲ್ ಎಜುಕೇಶನ್ ಗವರ್ಮೆಂಟ್ ಇದ್ದು, ಅದರ ಪಾಲಿಟೆಕ್ನಿಕ್ಸ್ ಅಂತ ನೀವು ಕೇಳಿರ್ಬೋದು. ಈ ಪಾಲಿಟೆಕ್ನಿಕ್ ನಲ್ಲಿ 37 ವರ್ಷ ಸರ್ವಿಸ್ ಮಾಡಿ ನಾನು ರಿಟೈರ್ಡ್ ಆಗಿದ್ದೇನೆ. ಹಾಗೆ ನನ್ನ ಸರ್ವಿಸ್ WPT ಮ್ಯಾಂಗ್ಳೂರ್, ಹಾಗೆ KPT ಮ್ಯಾಂಗ್ಳೂರ್, ಹಾಗೆ ಶಿವಮೊಗ್ಗ ವಿಮೆನ್ಸ್ ಪಾಲಿಟೆಕ್ನಿಕ್ ಅಲ್ಲಿ ಸಹ ನಾನು ಸೇವೆ ಸಲ್ಲಿಸಿದ್ದೇನೆ. ಆದ್ರೆ KPTಗೆ ಬಂದು ನಂತರ ರಿಟೈರ್ಡ್ ಆಗಿದ್ದು. ನಾನು ರಿಟೈರ್ಡ್ ಆಗುವಾಗ ಪ್ರಿನ್ಸಿಪಾಲ್ ಆಗಿ ರಿಟೈರ್ಡ್ ಆಗಿದ್ದು, ಕೊನೆಗೆ ಪ್ರಿನ್ಸಿಪಾಲ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಸೊ 36 ವರ್ಷ ನೀವು ವೃತ್ತಿ ಜೀವನದಲ್ಲಿ KPTಯಲ್ಲಿ, ನಮ್ಮ ಮಂಗಳೂರಿನ KPTಯಲ್ಲಿ ಕೂಡ ಪ್ರಿನ್ಸಿಪಾಲ್ ಆಗಿ ವರ್ಕ್ ಮಾಡಿದ್ರಿ. ಆ ಒಂದು ಸಮಯದಲ್ಲಿ ಕೂಡ ನೀವು ಯೋಗವನ್ನ ಮಾಡ್ತಿದ್ರ? ನಿಮ್ಗೆ ಅಂದ್ರೆ ಆ ಸಮಯದ ಅಭಾವ ಇರ್ತಿತ್ತಲ್ಲ ನಿಮ್ಗೆ? ಹೌದು, ಅಭಾವ ಇರ್ತಿತ್ತು. ಆದ್ರೆ ಇಂಟ್ರೆಸ್ಟ್ ಇರುವಾಗ, ಸಮಯ ಸಿಕ್ಕುವಾಗ ಪ್ರಾಣಾಯಾಮ ಒಂದ್ ಸ್ವಲ್ಪ ಹೆಚ್ಚು ಹೊತ್ತು ಬೇಕಾಗುದಿಲ್ಲ, ತುಂಬಾ ಮಾಡ್ತಾ ಇರ್ಲಿಲ್ಲ. ಸೂರ್ಯ ನಮಸ್ಕಾರ ಸಹ ಎಷ್ಟ ಆಗ್ತದೋ ಅಷ್ಟು ಸ್ವಲ್ಪ ಸ್ವಲ್ಪ ಮಾಡ್ತಾ ಇದ್ದೆ. ಈಗ ವೃತ್ತಿ ಜೀವನದೇನು ನಿವೃತ್ತಿ ಆದ್ರೆ, ನಿವೃತ್ತಿ ಆದ ತಕ್ಷಣ ನಿಮ್ಗೆ ಯೋಗಕ್ಕೆ ಬರ್ಬೇಕು ಅಂತ ಯಾಕೆ ಅನಿಸ್ತು ನಿಮ್ಗೆ? ಅಂದ್ರೆ ನಂಗೆ ಇಂಟ್ರೆಸ್ಟ್ ಅದ್ರಲ್ಲಿ ತುಂಬಾ, ಅದನ್ನ ಮಾಡ್ಬೇಕು, ಕಲಿಬೇಕು, ಮತ್ತೆ ಅದರಲ್ಲೇ ಮುಂದುವರಿಬೇಕು. ಆಮೇಲೆ ನನ್ನ ದೇಹವನ್ನು ಸುಸ್ಥಿತಿಯಲ್ಲಿ ಇಡಬೇಕು ಅನ್ನೋ ಒಂದು ಆಸೆ ಬಹಳವಾಗಿತ್ತು. ಮತ್ತು ಯೋಗದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಹ ಒಂದು ಬಹಳ ಇಂಟ್ರೆಸ್ಟ್ ಅಲ್ಲಿ ಅದರ ಬಗ್ಗೆ ಹೇಳಿ ಇಂಟರ್ನ್ಯಾಷನಲ್ ಯೋಗ ಡೇ ಎಲ್ಲ ಮಾಡಿದಾಗ ನಮ್ಮ ಇಂಟ್ರೆಸ್ಟ್ ಸಹ, ಹೌದು ಇದರಲ್ಲಿ ಏನೋ ಒಂದು ವಿಶೇಷ ಇದೆ, ನಮ್ಮ ಸನಾತನ ಸಂಸ್ಕೃತಿ ಇದೆ, ಇದನ್ನು ತಿಳ್ಕೋಬೇಕು, ನಮ್ಮ ದೇಹವನ್ನು ಆರೋಗ್ಯದಲ್ಲಿ ಇಟ್ಕೊಳ್ಬೇಕು ಅನ್ನೋ ಒಂದು ಮನಸ್ಸು ಆಗಿತ್ತು. ಅದಕ್ಕೆ ಮತ್ತೆ ರಿಟೈರ್ಡ್ ಆದ್ಮೇಲೆ ಇಂಥದ್ದಲ್ಲಿ ನಾನು ಬ್ಯುಸಿಯಾಗಿ ತೊಡಗಿಸಿಕೊಳ್ಬೇಕು ಅನ್ನೋದು ಒಂದು ಆಸೆ ಇತ್ತು. ಆದ್ರೆ ತೊಡಗಿಸಿಕೊಳ್ಳುವಾಗ ಯಾವುದೋ ಒಂದರಲ್ಲಿ ತೊಡಗಿಸಿಕೊಳ್ಳುವುದಲ್ಲ, ಇಂತಹ ಒಂದು ಒಳ್ಳೆಯ ಒಂದು ಭಾಗದಲ್ಲಿ ತೊಡಗಿಸಿಕೊಂಡ್ರೆ ಒಳ್ಳೇದು ಅಂತ ಇಂಟ್ರೆಸ್ಟು ಇರುವ ಕಾರಣ, ಇದೊಂದು ಒಳ್ಳೇದು ಅಂತ ಅನಿಸಿದ ಕಾರಣ ಅದರಲ್ಲಿ ಮುಂದುವರಿಲಿಕ್ಕೆ ಕಾರಣ. ಆರೋಗ್ಯದ ದೃಷ್ಟಿಯಿಂದ ಅಂತ ಹೇಳಿದ್ರಿ, ಅಂದ್ರೆ ಆರೋಗ್ಯದಲ್ಲಿ ಏನಾದ್ರು ಸಮಸ್ಯೆ ಇದ್ದು ಯೋಗಕ್ಕೆ ಬಂದ್ರೆ ಅಥವಾ ಏನಾದ್ರು ಒಳ್ಳೆದನ್ನ ಕಲಿಬೇಕು ಮಾಡಬೇಕು ಅಂತ ಬಂದ್ರೆ ನೀವು ಇಲ್ಲಿ?
ಸಮಸ್ಯೆ ಸ್ವಲ್ಪ ಸ್ವಲ್ಪ. ನನಗೆ BP ಆಗ್ಲಿ, ಶುಗರ್ ಆಗ್ಲಿ, ಅಥವಾ ಕೊಲೆಸ್ಟ್ರಾಲ್ ಆಗ್ಲಿ ಈಗ ಸಹ ಇಲ್ಲ, ಆವಾಗ ಸಹ ಇರ್ಲಿಲ್ಲ. ಸ್ವಲ್ಪ ತಲೆನೋವು, ಮೈಗ್ರೇನ್ ಎಲ್ಲ, ಹೆಡ್ಏಕ್, ಸ್ವಲ್ಪ ಕೋಲ್ಡ್ ಆಗುದು ಎಲ್ಲ ಜಾಸ್ತಿ ಇತ್ತು. ಅದು ಸಹ ಬಹಳಷ್ಟು ಈಗ ಕಡಿಮೆ ಆಗಿದೆ, ಹಿಡಿತಕ್ಕೆ ಬಂದಿದೆ. ಮತ್ತೆ ಎನ್ವೈರನ್ಮೆಂಟಲ್ ವೇರಿಯೇಷನ್ ಇಂದ ಸ್ವಲ್ಪ ಬರುತ್ತೆ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೂ ನನಗೆ ಏನು ಅದ್ರಲ್ಲಿ ಆಯಾಸ, ಸುಸ್ತು, ಮನೆಯಲ್ಲಿ ಮಲಗುದು ಅನ್ನೋ ಒಂದು ವಿಚಾರ ಈಗ ಇಲ್ಲ. ಆಗ ಇತ್ತು, ಆಗ ಸ್ವಲ್ಪ ಕಷ್ಟ ಆಗ್ತಿತ್ತು. ಈಗ ಅದು ಅಂದ್ರೆ ಅಷ್ಟೇ. ಸುಸ್ತಾಗ್ತಿತ್ತು, ಮೈಗ್ರೇನ್ ಬರ್ತಿತ್ತು, ತಲೆನೋವು. ಕೆಲವರಿಗೆ ಬಿಸಿಲಿಗೆ ಹೋದ್ರೆ ಕೂಡ ಮೈಗ್ರೇನ್ ಬರ್ತದೆ. ಸೊ ಈಗ ಅದೆಲ್ಲ ಕಡಿಮೆ ಆಗಿದೆ. ಕಡಿಮೆ ಈ ಕಡಿಮೆ ಆಗ್ಲಿಕ್ಕೆ ನೀವು ಯಾರಿಂದ ಯೋಗವನ್ನ ಕಲ್ತ್ರಿ? ನೀವು ಯಾವ ಗುರು ಮುಖೇನ ಅಂತ ಹೇಳಿದ್ರಿ? ಯಾರು ಗುರುಗಳು ನಿಮ್ಗೆ ಯೋಗದಲ್ಲಿ? ಅದು ನಾನು ಫೈನಲ್ ಲಾಸ್ಟ್ 2 years ಇರುವಾಗ, 2015ನೇ ಇಸವಿಗೆ ನಾನು ನಮ್ಮ ಕಾಲೇಜ್ ಅಂದ್ರೆ ಕರ್ನಾಟಕ ಪಾಲಿಟೆಕ್ನಿಕ್ ಮಂಗಳೂರಲ್ಲಿ ಯೋಗರತ್ನ ಗೋಪಾಲಕೃಷ್ಣ ದೇವಲಂಪಾಡಿ ಅವರನ್ನ ಸಂಪರ್ಕಿಸಿ ಅವರಿಂದ ಒಂದು ಶಿಬಿರ, 1 ತಿಂಗಳಿನ ಶಿಬಿರ ನಾನು KPTಯಲ್ಲಿ ಆಯೋಜಿಸಿದ್ದು. ಅದು ಸಹ ಇಂಟ್ರೆಸ್ಟ್, ನಾನು ಒಂದು ಹೋಗ್ಲಿಕ್ಕೆ ಒಂದು ದಾರಿ ಮಾಡಿಕೊಟ್ಟ ಹಾಗೆ ಆಗಿದೆ. ಚಾನಲ್ ಆಯ್ತು. ಅವ್ರ ಹತ್ರ ಒಂದು ತಿಂಗಳ ಶಿಬಿರ ಮಾಡುವಾಗ ಅಲ್ಲಿಂದ ಇವರೇ ಗುರುಗಳು ಆಗಬಹುದು ಅನ್ನೋ ಒಂದು ಮನಸ್ಸಿಗೆ ಬಂದು ನಾನು ಮತ್ತೆ ಮುಂದೆ ಅವರದ್ದು ಸಂಪರ್ಕ ಮಾಡಿ ಅವರಿಂದ ಕಲೀಲಿಕ್ಕೆ ಪ್ರಾರಂಭ ಮಾಡಿದೆ. ಎಸ್, ಇವರು ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಹಾಗೂ ಯೋಗರತ್ನ ದೇಲಂಪಾಡಿ, ನನಗೂ ಕೂಡ ಗುರುಗಳು ಇವರು. ಇವತ್ತು ಲಕ್ಷ ಮಕ್ಕಳ, ಇದು 3 ಲಕ್ಷಕ್ಕೂ ಮೇಲ್ಪಟ್ಟು ವಿದ್ಯಾರ್ಥಿಗಳಿಗೆ ಯೋಗ ಅಭ್ಯಾಸ ಮಾಡಿಸಿದ್ದಾರೆ ಅಂತ ಒಂದು ಪ್ರಮುಖ ಯೋಗ ಗುರು. ಹೌದು, ನನಗೂ ಕೂಡ ಯೋಗ ಗುರು. ಇನ್ಫ್ಯಾಕ್ಟ್ ನನ್ನ ಮಗ ನ್ಯಾಷನಲ್ ಚಾಂಪಿಯನ್, ಅವನಿಗೂ ಕೂಡ ನಾನು ಗುರುಗಳು ದೇಲಂಪಾಡಿ ಮುಖಾಂತರನೇ ಕಲ್ತಿದ್ದೆ. ಅದು ನೆನಪಾಗ್ತಾ ಉಂಟು. ನೀವು ಅವರಿಂದ ಸಾಕಷ್ಟು ಯೋಗಗಳನ್ನ ಕಲ್ತಿದ್ದೇನೆ. ಅದು ನನ್ನ ಭಾಗ್ಯ, ಅಥವಾ ನಮ್ಮ ಜೀವನದಲ್ಲಿ ಹೀಗೆ ಹೋಗ್ಬೇಕು ಅಂತ ಇದ್ರೆ ಅದು ಹೇಗೆ ಮುಂದೆ ಹೋಗ್ತದೆ ಅಂತ ಹೇಳಿದ್ರೆ, ನಾನು ಅಭ್ಯಾಸ ಮಾಡಿ 1 ವರ್ಷದಲ್ಲೇ ಅವರು ನನ್ನನ್ನು ಯೋಗ ಕಾಂಪಿಟಿಷನ್, ನ್ಯಾಷನಲ್ ಲೆವೆಲ್ ಯೋಗ ಕಾಂಪಿಟಿಷನ್ಗೆ ನೀವು ಭಾಗವಹಿಸಬಹುದು ಅಂತ ಹೇಳಿ ಪ್ರೋತ್ಸಾಹ ಕೊಟ್ಟು ನನ್ನನ್ನು ಕರ್ಕೊಂಡು ಹೋಗಿದ್ರು. ಆಗ ನನ್ನ ಕೆಟಗರಿಯಲ್ಲಿ, ಅಂದ್ರೆ ಯೋಗದಲ್ಲಿ ಗೊತ್ತಿದೆ ಅಲ್ಲ, ಕೆಟಗರಿ ಇರ್ತದೆ, ವಯಸ್ಸಿಗೆ ಅನುಗುಣವಾಗಿ ಬೇರೆ ಬೇರೆ ಕೆಟಗರಿ ಇರ್ತದೆ. ಹಾಗೆ ನನ್ನ ಕೆಟಗರಿಯಲ್ಲಿ ನ್ಯಾಷನಲ್ ಲೆವೆಲ್ ಅಲ್ಲಿ ನಾನು 2nd ಪ್ರೈಸ್ ತಗೊಂಡೆ. ಆಮೇಲೆ ಸ್ವಲ್ಪ ದಿನಗಳಲ್ಲಿ ಆಯುಷ್ ಇಲಾಖೆ ಮತ್ತು ಸೆಂಟ್ರಲ್ ಗವರ್ಮೆಂಟ್ ಎರಡೂ ಜೊತೆಯಲ್ಲಿ ಜಂಟಿಯಾಗಿ ಸೇರಿಕೊಂಡು ಒಂದು ಎಕ್ಸಾಮ್ಸ್ ಎಲ್ಲ ಸೆಟ್ ಮಾಡಿದ್ರು. ಈಗ ಎಕ್ಸಾಮ್ ಅಂದ್ರೆ ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಆಚಾರ್ಯ ಎಲ್ಲ. ಅದರಲ್ಲಿ ನಾನು ಆಗ್ಲೇ 1 ವರ್ಷ ಸೇರಿ ಆದ ತಕ್ಷಣ ನಾನು ಆ ಎಕ್ಸಾಮಿಗೆ ಸಹ ಕೂತ್ಕೊಂಡೆ. ಅದರಲ್ಲಿ ಸಹ ನಾನು ಒಳ್ಳೆ ಮಾರ್ಕ್ ತಗೊಂಡು ಪಾಸ್ ಮಾಡಿದೆ. ಆಯುಷ್ ಇಲಾಖೆಯಿಂದ ನಡೆಸುವಂತ ಆಯುಷ್ ಇಲಾಖೆ ಮತ್ತು ಸೆಂಟ್ರಲ್ ಗವರ್ಮೆಂಟ್ ಅದು ಒಟ್ಟಿಗೆ ಅದರಲ್ಲಿ ಸಹ ಪಾಸ್ ಮಾಡಿದಾಗ ಗುರುಗಳು ಆಮೇಲೆ ನನಗೆ ಯೋಗ ತರಗತಿಯನ್ನು ತೆಗೆದುಕೊಳ್ಳಿಕ್ಕೆ ಒಂದು ಸ್ವಲ್ಪ ಅವಕಾಶ ಕೊಟ್ರು. ಹಾಗೆಯೇ ಮತ್ತೆ ನಿಧಾನವಾಗಿ ಕಂಟಿನ್ಯೂಸ್ ಆಗಿ ನಾನು ಯೋಗ ತರಗತಿಗಳನ್ನು ಸಹ ತಗೊಳ್ತಾ ಇದ್ದೇನೆ. ಅಂದ್ರೆ ನೀವು ಕಲಿತು ಯೋಗ ಕ್ಲಾಸ್ ಅನ್ನು ಕೂಡ ಮಾಡ್ತಾ ಇದ್ದೀರಿ? ಹೌದು, ನಾನು 17ಇಂದನೇ ಯೋಗ 2017ರಿಂದ ಯೋಗ ತರಗತಿಗಳನ್ನ ತಗೊಳ್ತಾ ಇದ್ದೇನೆ. ವರ್ಷದಿಂದ ಬೇರೆಯವರಿಗೆ ಕೂಡ ಕಲಿಸ್ತಾ ಇದ್ದೇನೆ, ಬೇರೆಯವರಿಗೆ ಕಲಿಸ್ತಾ ಇದ್ದೇನೆ. ಅದು ಗೋಪಾಲಕೃಷ್ಣ ದೇಲಂಪಾಡಿ ಅವರ ಅಂಡರ್, ಅವರ ಪ್ರತಿಷ್ಠಾನದಲ್ಲಿ, ಅವರದೊಂದು ಪ್ರತಿಷ್ಠಾನ ಇದೆ, ದೇಲಂಪಾಡಿ ಪ್ರತಿಷ್ಠಾನ ಅಂತ. ಅಲ್ಲಿ ಸಹ ನಾನು ಬೆಳಿಗ್ಗೆ 6 ಗಂಟೆಗೆ ಹೋಗ್ತೇನೆ. ಅಲ್ಲಿ ಹೋಗಿ ಸರ್ ಕ್ಲಾಸ್ ಆದ್ಮೇಲೆ ನಾನು ಕ್ಲಾಸ್ ತಗೊಳ್ತೇನೆ. ಅವರಿಲ್ಲದಿದ್ರೆ ಅವರ ಕ್ಲಾಸ್ ಅನ್ನು ಸಹ ಸೇರಿಸಿ 2 ಕ್ಲಾಸ್ಗಳನ್ನು ಸಹ ತೆಗೆದುಕೊಳ್ಳುವ ಒಂದು ಪದ್ಧತಿ ಇದೆ ನನ್ನ ಹತ್ರ. ಆಮೇಲೆ ಅವರು ಎಲ್ಲಿಯಾದ್ರೂ ಕಾಲೇಜುಗಳಿಗೆ ಹೋಗಿ ತರಗತಿಗಳನ್ನು ತಗೊಳ್ಬೇಕು ಅಂತ ಹೇಳಿದ್ರೆ ಹಾಗೆ ಎಲ್ಲ ಕಾಲೇಜುಗಳಿಗೆ ಹೋಗ್ತೇನೆ. ಕ್ಯಾಂಪ್ಗಳಿಗೆ ಬರ್ಬೇಕು ಹೇಳಿದ್ರೆ ಅಲ್ಲಿ ಸಹ ಹೋಗ್ತೇನೆ ನಾನು. ಹಾಗೆ ಇಂಟರ್ನ್ಯಾಷನಲ್ ಯೋಗ ಡೇಗೆ ಬೇರೆ ಬೇರೆ ಕಡೆಯಲ್ಲಿ ನಮ್ಮನ್ನು ಕಳಿಸ್ತಾರೆ, ಅಲ್ಲಿ ಸಹ ನಾನು ಅದನ್ನ ತಗೊಳ್ತಾ. ಜೂನ್ 21ಕ್ಕೆ ಹೌದು, ಬಹಳಷ್ಟು ಕಡೆಯಲ್ಲಿ ಗುರುಗಳ ಜೊತೆಯಲ್ಲಿ ಸಹ ನಾವು ಸಹಕಾರ ಕೊಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಇನ್ನು ಮುಂದುವರಿಸು. ಹಾಗೆ ಅವರು ನಮ್ಗೆ ಪ್ರೋತ್ಸಾಹ ಕೊಡ್ತಾರೆ, ಅವಕಾಶ ಕೊಡ್ತಾರೆ. ಹೌದು, ಇದು ಬಹಳ ಮುಖ್ಯ, ಪ್ರೋತ್ಸಾಹ ಕೊಡೋದು ಬಹಳ ಮುಖ್ಯ. ಹಾಗೆಯೇ ನಾನು ಪರ್ಸನಲ್ ಆಗಿ 1 ತಿಂಗಳ ಕ್ಯಾಂಪ್, 2 ತಿಂಗಳ ಕ್ಯಾಂಪ್ ನೀವಾಗಿ ತಗೊಳ್ತಾ ಇದ್ದೇನೆ ನಾನು. ಅವರಲ್ಲದೆ ಬೇರೆ ತಗೊಳ್ತಾ ಇದ್ದೇನೆ. ನೀವು ಕ್ಯಾಂಪ್ ತಗೊಳ್ತೀನಿ ಹೇಳ್ದಲ್ಲ, ಇದೆಲ್ಲ ನಿಮ್ಮ ಸೇವೆಯ ಹೇಗೆ? ಹೌದು, ನಾನು ಇದು ಫ್ರೀ ಸರ್ವಿಸ್, ಉಚಿತ. ನಾನು ಯಾರಿಂದ ದುಡ್ಡು ತಗೊಳ್ಳೋದಿಲ್ಲ. ಹಾಗೆ ಉಚಿತವಾಗಿ ಸೇವೆ ಮಾಡ್ಬೇಕು ಅಂತ ಮನಸ್ಸಿನಲ್ಲಿ ನಿರ್ಧಾರ ಮಾಡಿಕೊಂಡಿದ್ದೇನೆ.
ಹಾಗೆ ಟ್ರಾನ್ಸ್ಪೋರ್ಟೇಶನ್ ಏನಾದ್ರು ಇದ್ರೆ ಅದು ಸ್ವಲ್ಪ ತುಂಬಾ ದೂರ ಆದ್ರೆ ಆದ್ರೆ ಹತ್ರ ಆದ್ರೆ ಅದು ಸಹ 1 ಕಿಲೋಮೀಟರ್ 2 ಕಿಲೋಮೀಟರ್ ಆದ್ರೆ ಇಲ್ಲ. ತುಂಬಾ ದೂರ ಆದ್ರೆ ನಾವು ಅವಶ್ಯಕತೆ ಬೇಕಾಗ್ತದೆ, ಯಾಕಂದ್ರೆ ನಾವು ರಿಟೈರ್ಡ್ ಆಗಿದ್ದೇವೆ. ಮತ್ತೆ ಇಲ್ಲಿ ಹತ್ತಿರದವರು ಎಲ್ಲಿ ನಮ್ಮ ವಠಾರ ಅಂದ್ರೆ ಒಂದು ಏರಿಯಾದಲ್ಲಿ ಇರುವವರಿಗೆ ಸಹ ರಿಕ್ವೆಸ್ಟ್ ಮೇಲೆ ಅವರಿಗೆ ಸಹ ವಾರದಲ್ಲಿ 2 ದಿನ 3 ದಿನ ಎಲ್ಲ ಸಾಯಂಕಾಲ ಹೊತ್ತಿನಲ್ಲಿ ತಗೊಳ್ಳುವ ಅಭ್ಯಾಸ ಸಹ ಇದೆ. ಬಹಳಷ್ಟು ಜನ ಉಪಯೋಗ ಪಡೆದಿದ್ದಾರೆ. ಮನೆಯಲ್ಲಿ ಕೂಡ ಮಾಡ್ತೀರಾ ಯೋಗ? ಇಷ್ಟ ಆದ್ಮೇಲೆ ಮತ್ತೆ ಮನೆಯಲ್ಲಿ ಬೇಕಾಗುದಿಲ್ಲ. ಬೆಳಿಗ್ಗೆ ಅಷ್ಟು ಬೇಗ ಹೋಗಿ ಮಾಡುವ ಕಾರಣ ಅಲ್ಲೇ ಸಾಕಾಗ್ತದೆ. ಹೌದು, ಖಂಡಿತ. ಸೊ ಈ ಎಲ್ಲ ಯೋಗ ಮಾಡುವ ಮುಖಾಂತರ ನಿಮ್ಮ ಆರೋಗ್ಯ ಕೂಡ ಸುಧಾರಿಸ್ತಾ ಇರುತ್ತೆ. ಯಾಕಂದ್ರೆ ನಾವು ವೈಯಕ್ತಿಕವಾಗಿ ಪುನಃ ಮಾಡ್ಬೇಕು ಅಂತಿಲ್ಲ, ನಾವು ಎಲ್ಲಿ ಕ್ಲಾಸ್ ಮಾಡ್ತಿರೋ ಅವರಿಗೆ ಹೇಳ್ಕೊಡುವಾಗ ನಮಗೂ ಕೂಡ ಯೋಗ ಆಗುತ್ತೆ. ಸಂಜನಾ ಅವರು ಹೇಳಿದ ಹಾಗೆ ದೇಹಕ್ಕೆ ವಯಸ್ಸನ್ನ ಕೌಂಟ್ ಮಾಡಬಾರದು. ಮನಸ್ಸಿಗೆ ಯಾವಾಗ ಮನಸ್ಸಿಗೆ ವಯಸ್ಸು ಆಗ್ತದೋ ಆಗ ದೇಹಕ್ಕೆ ವಯಸ್ಸಾಯ್ತು, ಫುಲ್ ಜೀವನದಲ್ಲಿ ವಯಸ್ಸಾಯ್ತು ಅಂತ ತಿಳ್ಕೊಳ್ಬಹುದು. ಖಂಡಿತ. ನಾನು ಇನ್ನೂ ಒಂದು ವಿಷಯ ಹೇಳಿದೆ, ಯೋಗದಲ್ಲಿ ಈಗ ಡ್ಯಾನ್ಸ್ ಮಾಡಬಹುದು ಅಥವಾ ಜುಂಬಾನೋ ಅಥವಾ ಜಿಮ್ಗೆ ಹೋಗ್ತಾರೆ, ಬಟ್ ಅದೆಲ್ಲ ಒಂದು ಹಂತದವರೆಗೆ ಹೋಗೋದು. ಬಟ್ ನಿಮ್ಗೆ ಕೆಳಗೆ ಕುತ್ಕೊಳ್ಳಿಕ್ಕೆ ಆಗ್ಲಿಲ್ಲ, ಬೆಡ್ ಮೇಲೆ ಕುತ್ಕೊಳ್ಳುವಂತ ಸ್ಥಿತಿ ಬಂದಾಗ ಏನಾಗುತ್ತೆ ಕೇಳಿದ್ರೆ, ಆ ಸಮಯದಲ್ಲಿ ಕೂಡ ನೀವು ಕೆಲವು ಪ್ರಾಣಾಯಾಮ ಮಾಡಿ ಅಥವಾ ಧ್ಯಾನ ಮಾಡಿ ಅಥವಾ ಕೈಲಾಗುವಂತದ್ದು ಎಕ್ಸರ್ಸೈಸ್ ಮಾಡಿ, ಯೋಗ ಮಾಡಿ ಅಂತ ತುಂಬಾ ಸರಿಯಾಗಿ ಹೇಳಿದ್ರಿ. ಯಾಕಂದ್ರೆ ನಾನೊಂದು ಎಕ್ಸಾಂಪಲ್ ಹೇಳ್ತೇನೆ. ಮನೆಯಲ್ಲಿ ಟೈಮ್ ಇಲ್ಲ ಹೇಳ್ತಾರೆ, ಬೇಡ ಟಿವಿ ನೋಡುವಾಗ ಆವಾಗ ಸಹ ನಾವು ಸಣ್ಣ ಪುಟ್ಟ ಎಕ್ಸರ್ಸೈಸ್ ಅನ್ನ ಮಾಡ್ತಾ ಇರ್ಬೋದು, ಮುದ್ರೆಗಳನ್ನ ಮಾಡ್ತಾ ಇರ್ಬೋದು. ಉಸಿರಾಟ ಮಾಡ್ಲಿಕ್ಕೆ ಏನು ತೊಂದರೆ ಇಲ್ಲ, ಸರಳ ಪ್ರಾಣಾಯಾಮ ಆರಾಮವಾಗಿ ಮಾಡ್ಬೋದು ಅಲ್ವಾ? ಅಲ್ಲ, ಇಫೆಕ್ಟ್ ಕಡಿಮೆ, ಬೇರೆ ಕಡೆ ಗಮನ ಇರುವಾಗ ಆದ್ರೂ ಮಾಡ್ಬೋದು. ಮುದ್ರೆ ಮಾಡ್ಲಿಕ್ಕೆ ಏನ್ ತೊಂದರೆ ಇಲ್ಲ, ಕೈಯಲ್ಲಿ ಬೆರಳುಗಳ ಚಲನೆಯಿಂದ ಮಾಡುವ ಒಂದು ಯೋಗ, ಅದು ಮುದ್ರೆ ಮಾಡ್ಬೋದು. ಸರಳವಾಗಿ ಟಿವಿಯಲ್ಲಿ ಬರುವಂತ ಮತ್ತೆ ಎಕ್ಸರ್ಸೈಸ್ಗಳು, ಸ್ಟ್ರೆಚ್ ಮಾಡುದು ನೋಡಿ, ಹೀಗೆ ಮಾಡುದು, ಇದನ್ನೆಲ್ಲ ಏನು ಮಾಡ್ಲಿಕ್ಕೆ ಕೂತ್ಕೊಂಡು ಮಾತಾಡ್ಕೊಂಡು ಇದು ಮಾಡಿಕೊಂಡು. ಖಂಡಿತ. ಇವತ್ತೇನಕ್ಕೆ ಕೇಳಿದ್ರೆ ಬೇರೆ ಎಲ್ಲದಕ್ಕೂ ಟೈಮ್ ಇದೆ, ಯೋಗಕ್ಕೆ ಮಾಡ್ಲಿಕ್ಕೆ ಸ್ವಲ್ಪ ಕೆಲವರು ಹೇಳ್ತಾರೆ ಅಷ್ಟೇ ಟೈಮ್ ಇಲ್ಲ ಅಂತ ಹೇಳಿ. ಬಹಳಷ್ಟು ಜನ ಹೇಳ್ತಾರೆ ಹಾಗೆ, ಅದೊಂದು ಕಾರಣ, ಟೈಮ್ ಇಲ್ಲ ಅಂತ. ಬೇರೆದಕ್ಕೆ ಟೈಮ್ ಇರ್ತದೆ, ಟಿವಿ ನೋಡ್ಲಿಕ್ಕೆ ಟೈಮ್ ಇರ್ತದೆ, ಶಾಪಿಂಗ್ ಮಾಡ್ಲಿಕ್ಕೆ ಟೈಮ್ ಇರ್ತದೆ. ಇವನ್ ಟಿವಿ ನೋಡುವಾಗ ಕೂಡ ಯೋಗ ಮಾಡಿ, ಎಕ್ಸರ್ಸೈಸ್ ಮಾಡಿ, ಮುದ್ರೆಗಳನ್ನ ಮಾಡಿ ಅಂತ ಹೇಳಿ. ಹಾಗಂತ ಟಿವಿ ನೋಡುವಾಗ ಬೇರೆ ಯಾವ್ದೋ ಅನ್ವಾಂಟೆಡ್ ಕಾರ್ಯಕ್ರಮ, ಅತ್ತೆ ಸೊಸೆ ಜಗಳವಾಡುವಾಗಂತ ಕಾರ್ಯಕ್ರಮದಲ್ಲಿ ಬೇಡ, ಆರಾಮಾಗಿ ಏನಾದ್ರು ಒಂದು ಮ್ಯೂಸಿಕ್ ಬರ್ತಾ ಇರುತ್ತೋ ಅಂತದೊಂದು ಇರುವಾಗ ಆರಾಮಾಗಿ ಎಕ್ಸರ್ಸೈಸ್ ಮಾಡ್ಬೋದು. ನೋಡಿ, ಇವ್ರು ಹೇಳ್ತಾ ಇದ್ದಾರೆ ಕೆಳಗೆ ಕೂತ್ಕೊಳ್ಳಿಕ್ಕೆ ಆಗದಿದ್ರೆ ಅಂತ. ಕೆಳಗೆ ಕೂತ್ಕೊಳ್ಳಿಕ್ಕೆ ಆಗದಾಗೆ ಮಾಡಿಕೊಂಡದ್ದು ನಾವು, ಖಂಡಿತ ಅಲ್ಲ. ಅದಕ್ಕೆ ಆಗುವವರು ಅಥವಾ ಸ್ವಲ್ಪ ಆಗುದಿಲ್ಲ ಅಂತಂದ್ರೆ ಇನ್ನು ಮುಂದೆ ಸಹ ಕೆಳಗೆ ಕೂತ್ಕೊಳ್ಳುವಂತ ಒಂದು ಅಭ್ಯಾಸವನ್ನು ಬೆಳೆಸಿಕೊಳ್ಬಹುದು. ಯಾಕಂದ್ರೆ ನಾನು ಹೇಳಿದಲ್ಲ, ಊಟ ಮಾಡುವಾಗ ನೆಲದಲ್ಲಿ ಕೂತ್ಕೊಂಡು ಊಟ ಮಾಡಿ, ಕ್ರಾಸ್ ಲೆಗ್ ಹಾಕಿ ಕೂತ್ಕೊಂಡು ಊಟ ಮಾಡಿ. ಹೌದು ಅಲ್ವಾ? ಯಾಕೆ ಟೇಬಲೇ ಬೇಕು ಅಲ್ವಾ? ಈಗ ಅಭ್ಯಾಸ ಟಿವಿ ನೋಡುವಾಗ ನೆಲದಲ್ಲಿ ಒಂದು ಚಾಪೆ ಹಾಕಿಕೊಂಡು ಜಮಖಾನ ಕೂತ್ಕೊಂಡು ಮಾಡಿ, ಸೋಫಾದಲ್ಲಿ, ಅದು ಮೆತ್ತಗೆ ಸೋಫಾ, ಅದು ಸಹ ಹೆಲ್ತಿಗೆ ಹಾಳು ಅಲ್ವಾ? ಹೀಗೆಲ್ಲ ನಾವು ಮನಸ್ಸು ಮಾಡಿದ್ರೆ ಯಾವ್ದು ಕೂಡ ಸಾಧ್ಯ ಆಗುತ್ತೆ. ಅದು ಒಂದು ಯೋಗ. ವಜ್ರಾಸನ ಆಗಿ ಕೂತ್ಕೊಳ್ಳುವ ನೆಲದಲ್ಲಿ, ಟಿವಿ ನೋಡುವಾಗ ಸುಖ ಅಲ್ಲ. ನಾ ಹೇಳಿದ್ದು ಯೋಗ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾರಲ್ಲ. ಮತ್ತೆ ದೇಹದಲ್ಲಿ ಯಾವುದು ಹೆಲ್ತ್ ಕಾನ್ಸ್ಟಿಪೇಷನ್, ಆಮೇಲೆ ಹೊಟ್ಟೆ ಹಾಳಾದರೆ, ಏನು ಇಲ್ಲಿ ನನಗೆ ಯಾವಾಗಲೂ ಗ್ಯಾಸ್ಟ್ರಿಕ್, ಅದನ್ನ ನಾವು ಮಾಡಿಕೊಳ್ಳುದು. ಈಗ ವಜ್ರಾಸನ ಹಾಕಿ ಕೂತ್ಕೊಳ್ಬಹುದಲ್ಲ. ಖಂಡಿತ. ಯಾವ್ದು ಸಾಧ್ಯ ಆಗುತ್ತೆ ಅದನ್ನ ಮಾಡ್ಲೇಬೇಕು. ಕಾನ್ಸ್ಟಿಪೇಷನ್ ಮಾಡೋದಕ್ಕೆ ನಮ್ಮ ಆಹಾರಗಳು ಅದು ಇದು ಕಾರಣದ ಜೊತೆಗೆ ನಾವು ಮಲಾಸನ ಮಾಡ್ಬೋದು ಅಲ್ವಾ? ಅದೆಲ್ಲ ಅಭ್ಯಾಸ ಇಟ್ಟುಕೊಂಡ್ರೆ ಅದು ನಮ್ಮ ಒಂದು ಇದಕ್ಕೆ ಹೆಲ್ಪ್, ಅದು ನಮ್ದು ದೇಹಕ್ಕೆ ಆರೋಗ್ಯವೂ ಹೌದು, ಅದನ್ನ ಆಸನ ಮಾಡಿದಾಗ ಆಸನ ಮಾಡಿ. ಮತ್ತೆ ನೀವು ವಜ್ರಾಸನ ಮಾಡ್ಲಿಕ್ಕೆ, ಬದ್ಧಕೋನಾಸನ ಮಾಡ್ಲಿಕ್ಕೆ ಹೊಟ್ಟೆ ತುಂಬಿದೆ ಹಾಗೇನಿಲ್ಲ, ಅದು 2 ಸಹ ಹೊಟ್ಟೆ ತುಂಬಿರುವಾಗ್ಲೇ ಮಾಡಬಹುದು. ಹೌದು, ವಜ್ರಾಸನ ಊಟ ಮಾಡಿದ್ಮೇಲೆ ಮಾಡಬೇಕು. ಹೌದು, ಊಟ ಆದ್ಮೇಲೆ ಮಾಡುವಂತ ಆಸನ ಕೇಳಿದ್ರೆ ವಜ್ರಾಸನ ಮಾತ್ರ. ಬದ್ಧಕೋನಾಸನ ಮಾಡಬಹುದು. ಈ ರೀತಿ ಇರುವಾಗ ಉಳಿದದೆಲ್ಲ ಮಾಡ್ಲಿಕ್ಕಿಲ್ಲ, ನಾವು ಖಾಲಿ ಹೊಟ್ಟೆಯಲ್ಲಿ ಮಾಡ್ಬೇಕಾಗ್ತದೆ. ಅದರ ಕಾರಣ ನಾವು ಟೈಮ್ ಇಲ್ಲ ಹೇಳೋರಿಗೆ ಒಂದು ವಿಚಾರವನ್ನ ಹೇಳಿದ್ದ ಅಷ್ಟೇ. ಯೋಗ ಬಿಟ್ಟು ನಿಮ್ದು ಬೇರೆ ಏನಾದ್ರು ಹವ್ಯಾಸ ಇದೆಯಾ?
ಹೌದು. ಇವರು ಸಂಜನಾ ಅವರು ಹೇಳುವಾಗ್ಲೇ ಯಾಕಂದ್ರೆ ನಾನು ಹೇಳಿದೆ. ಬುದ್ಧಿ ಮತ್ತು ಮನಸ್ಸನ್ನ ಆಕ್ಟಿವ್ ಆಗಿ ಇಟ್ಕೊಳ್ತೀನಿ ಅಂತ ಹೇಳಿದ್ರೆ ನಾನು ಹಾಗಾದ್ರೆ ಒಂದು ತಕ್ಕ ಮಟ್ಟಿಗೆ ಒಂದು ಫಿಲಂ ಡ್ಯಾನ್ಸ್ ಕ್ಲಾಸಿಗೆ ಸಹ ಹೋಗ್ತೇನೆ. ಹಾ ಟೈಮ್ ಸಿಕ್ಕಿದಾಗ ಹೋಗ್ತೇನೆ. ಈಗ 11 ಗಂಟೆಗೆ ಹೋಗ್ಬೇಕಾಗಿದೆ. ಹ್ಮ್. ಆಮೇಲೆ ಈ ಕಾರ್ತಿಕ ಮಾಸದಲ್ಲಿ ಸಂಕೀರ್ತನೆ ಅಂತ ಒಂದು ನಮ್ಮ ಹಿರಿಯರೆಲ್ಲ ಮಾಡ್ತಾ ಇದ್ರು. ತುಳಸಿ ಮನೆ ಪೂಜೆ, ಮನೆ ಭಜನೆಯ ಮನೆ ಭಜನೆ ಅಂತ. ಅದನ್ನು ಈಗ ಸಾಧಾರಣ 1 ತಿಂಗಳಿಂದ ನಾವು ಅದನ್ನ ಮಾಡ್ಲಿಕ್ಕೋಸ್ಕರ ಒಂದು ಗ್ರೂಪ್ ಇದೆ ನಮ್ದು. ಅದರಲ್ಲಿ ನಾನು ಸಹ ಭಾಗವಹಿಸಿದ್ದೇನೆ. ಆಮೇಲೆ ಸೆಮಿ ಕ್ಲಾಸಿಕಲ್ ಡ್ಯಾನ್ಸ್ ಅಂತ ಹೇಳಿಕೊಂಡು ಒಂದು ಗ್ರೂಪ್ ಅಲ್ಲಿ ಹೋಗ್ತೇನೆ. ಹೀಗೆ ಹಲವಾರು ಒಂದು ಎಲ್ಲಿ ಅವಕಾಶ ಸಿಗ್ತದೆ ಅಂದ್ರೆ ಯಾವ್ದೋ ಕೆಟ್ಟ ಹ್ಯಾಬಿಟ್ಗೆಲ್ಲ ನನ್ನ ಮನಸ್ಸಿಗೆ ಸರಿ ಇದೆ ಅನ್ನೋದು. ಹೌದು, ಖುಷಿ ಸಿಗುವಂತದ್ದು. ಈಗ ಧ್ಯಾನ ಅಂತ ಹೇಳುದು ಕೃಷ್ಣ ಸಹ ಹೇಳಿದ್ದಾರೆ, ಕರ್ಮಣ್ಯೇವ ಅಧಿಕಾರಸ್ತೆ ಮಾ ಫಲೇಷು ಕಥಾಚನ ಅಂತ. ಅದು ನಾವು ಕರ್ಮ ಮಾಡುವಾಗ ಅದರ ಫಲ ಏನು ಅಂತ ಇಲ್ಲ, ನಾನು ಕರ್ಮ ಮಾಡ್ತಾ ಇದ್ದೇನೆ ಅಷ್ಟೇ ಯೋಚನೆ ಮಾಡಬಾರ್ದು, ಅಪೇಕ್ಷೆ ಮಾಡಬಾರ್ದು ಅಂತ. ಪ್ರತಿಫಲ ನನಗೆ ಬಿಟ್ಬಿಡು ಅಂತ. ಹೌದು, ಯೋಗ ಕರ್ಮೇಶು ಕೌಶಲ್ಯಂ ಅಂತ ಹೇಳಿದ್ದೇನೆ, ಅದು ತುಂಬಾ ಇಂಪಾರ್ಟೆಂಟ್. ಯೋಗ ಕರ್ಮೇಶು, ಯಾಕಂದ್ರೆ ನಾವು ಒಂದು ಕೆಲಸ ಮಾಡುವಾಗ ಸಂಪೂರ್ಣವಾಗಿ ಅದರಲ್ಲಿ ಲೀನಾಗಿ ನಾವು ಇದು ಮಾಡಿದ್ರೆ ಒಳ್ಳೆ ಕೆಲಸ ಅದರಲ್ಲಿ ಮಾಡಿದ್ರೆ ಅದೇ ಯೋಗ. ಯಾಕಂದ್ರೆ ಆಗ ನಮ್ಮ ಮನಸ್ಸು ಬೇರೆದಕ್ಕೆ ಹೋಗೋದಿಲ್ಲ. ಹಾಗೆ ನಾವು ಹಲವಾರು ಒಳ್ಳೆಯ ಹವ್ಯಾಸಗಳನ್ನು ಬೆಳೆಸ್ಕೊಂಡ್ರೆ ಯೋಗದ ಜೊತೆಗೆ ಒಂದು ತರ ಅದು ನಮ್ಮ ಮೆಂಟಲ್ ಹೆಲ್ತ್ ಅನ್ನ ಅದಕ್ಕೆ ದೇಹಕ್ಕೆ ವಯಸ್ಸಾದ್ರೂ ಬುದ್ಧಿಗೆ ಮನಸ್ಸಿಗೆ ವಯಸ್ಸಾಗಬಾರ್ದು ಅಂತ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ. ಸೊ ಈಗ ಡ್ಯಾನ್ಸ್ ಕ್ಲಾಸಿಗೂ ಕೂಡ ನೀವು ಹೋಗ್ತಾ ಇದ್ದೀರಿ. ಸೊ ನಿಮ್ಮ ವಯಸ್ಸು ಕೇಳ್ಬೋದಾ? ನಾನು ರಿಟೈರ್ಡ್ ಆಗಿದ್ದೇನೆ ಅಂತ ಹೇಳಿದ್ರೆ 60+. ಹೌದು, 60 ಅಲ್ಲ, ರಿಟೈರ್ಡ್ ಯಾವಾಗ ಆಗಿದ್ದೀನಿ ಅನ್ನೋದು ಬೇಕಲ್ಲ. 70 ಒಳಗೆ ಇದ್ದೇನೆ. ಎಸ್ ಸ್ನೇಹಿತರೆ, ಇಲ್ಲಿ ನಾವು ಯೋಗದ ವಿಚಾರ ಅಷ್ಟೇ ಮಾತಾಡ್ತಾ ಇಲ್ಲ, ಜೊತೆಗೆ ಕೆಲವೊಂದು ನಿತ್ಯ ಜೀವನದ ಸಮಸ್ಯೆಗಳಿಗೂ ಕೂಡ ಪರಿಹಾರ ಹೇಳ್ತಾ ಇದ್ದಾರೆ, ಟಿಪ್ಸ್ ಹೇಳ್ತಾ ಇದ್ದಾರೆ. ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ, ಓಕೆನಾ? ನಂಗೇನು, ನಾನೀಗ ಡ್ಯಾನ್ಸ್ ಮಾಡುವಾಗ್ಲಿ ಯೋಗ ಮಾಡುವಾಗ್ಲಿ ನಂಗೆ ಇಷ್ಟು ವಯಸ್ಸಾಗಿದೆ ಅಂತ ನಾನು ಅನ್ಕೋಬಾರ್ದು. ಅಲ್ಲ, ನಿಮ್ಮನ್ನ ನೋಡಿದಾಗ್ಲೂ ಕೂಡ ನಮಗೇನು ವಯಸ್ಸಾಗಿದೆ ಅಂತದಿಲ್ಲ. ಅದ್ರ ರಿಟೈರ್ಡ್ ಆಯ್ತು ಅಂತ ಹೇಳುವಾಗ ನಮಗೊಂದು ಇದು ಬರ್ತದೆ, ಹಾಗಾದ್ರೆ ಎಷ್ಟು ಇರ್ಬೋದು ಇವರಿಗೆ ಅಂತ ಹೇಳಿ. ನೀವು ಖಂಡಿತ ಇದು ಯಾವತ್ತೂ ಹೀಗೆ ಇರಿ ಅಂತ ನಾವು ಕೂಡ ಆಶಿಸ್ತೇವೆ. ಮತ್ತೆ ಈ ಇತ್ತೀಚೆಗಂತೂ ಹಲವಾರು ಜನರಲ್ಲಿ ಒಂದು ಅಸಿಡಿಟಿ ಇರ್ಬೋದು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಥೈರಾಯ್ಡ್ ಇರ್ಬೋದು, ಬ್ಯಾಕ್ ಪೇನ್ ಅಥವಾ ಮೈಗ್ರೇನ್ ನಿಮಗೆ ಇತ್ತು, ಅದು ಕ್ಯೂರ್ ಆಯ್ತು ಅಂತ ಹೇಳಿದ್ರಿ. ಹೀಗೆ ಹಲವಾರು ಕಾಯಿಲೆಗಳು ಸಾಮಾನ್ಯ ಆಗಿದೆ. ಇವತ್ತು ನಮ್ ಜೊತೆ ಯಾವ್ದಾದ್ರು ಕಾಯಿಲೆಗೆ ಅಂದ್ರೆ ಥೈರಾಯ್ಡ್ ಅಥವಾ ಬ್ಯಾಕ್ ಪೇನ್ ಯಾವ್ದಾದ್ರು ಕಾಯಿಲೆಗೆ ಒಂದು ಆಸನವನ್ನ ನೀವು ಹೇಳ್ತೀರಾ ಅಥವಾ ಮುದ್ರೆಗಳನ್ನ ಹೇಳ್ಬೋದಾ? ನಮ್ಮ ವ್ಯೂವರ್ಸ್ ಕಾಯ್ತಾ ಇರ್ತಾರೆ, ಅಂದ್ರೆ ನಿಮ್ಮ ಸ್ಟೂಡೆಂಟ್ ಕೂಡ ಕಾಯ್ಬೋದು. ಹೆಲ್ತ್ ಟಿಪ್ಸ್ ಏನಾದ್ರು ಅದನ್ನ ಮಾಡ್ಬೋದು, ಆದ್ರೆ ಯೋಗಾಸನವನ್ನು ತೋರಿಸ್ಬೇಕಾಗ್ತದೆ. ವಿನಾದೈನ್ಯೇನ ಜೀವನಂ ಅಂತ ಹೇಳ್ತಾರೆ. ಅಂದ್ರೆ ನಮ್ಗೆ ಆರೋಗ್ಯ ವಿನಾದೈನ್ಯೇನ ಅಂದ್ರೆ ನಮ್ಗೆ ನಡೀಲಿಕ್ಕಾಗದೆ ಇದು ಮಾಡದೆ ನಾವು ಇನ್ನೊಬ್ರಿದ್ರೆ ಬೇಡುವಾಗೆ ಆಗಬಾರ್ದು. ವಿನಾದೈನ್ಯೇನ ಜೀವನ ನಿರಾಯಾಸೇನ ಮರಣಂ ಅಂತ ಹೇಳ್ತಾರೆ. ಅಂದ್ರೆ ನಾವು ಸಾಯುವ ತನಕ ನಾವು ಆರೋಗ್ಯವಾಗಿ ಅನಾಯಾಸೇನ ಮರಣಂ ವಿನಾದೈನೇನ ಜೀವನ ದೇಹಾಂತೆ ತವ ಸಾನ್ನಿಧ್ಯಂ ದೇಹಿ ಮೇ ಪರಮೇಶ್ವರ. ಅದನ್ನೇ ಕೊಡುವಂತ. ಹೌದು, ನಾವ್ ಹೇಳ್ತೇವೆ. ಹೌದು, ಮರಣ ಕೊಡುವಾಗ ಕೂಡ ಅನಾಯಾಸವಾಗಿ ಕೊಡು. ಹೌದು, ಅಂದ್ರೆ ಅಲ್ಲಿವರೆಗೂ ನಮ್ಮ ಆರೋಗ್ಯವನ್ನ ಕೊಡು. ಯಾವ ಭಾಗ್ಯ ಕೊಡೋದ್ರು ಇಲ್ಲ, ಆರೋಗ್ಯ ಭಾಗ್ಯ ಕೊಡ್ಬೇಕು. ಅದಕ್ಕೆ ನಾವು ಇನ್ನೊಬ್ಬರಿಗೆ ಹೇಳಿ ಆಗುದಿಲ್ಲ, ನಾನು ಸಾಯ್ಬೇಕು ಸ್ವರ್ಗ ಪಡಿಬೇಕು ಅಂತ ಒಂದು ಗಾದೆ. ಖಂಡಿತ. ಅದಕ್ಕೆ ನಾನು ಮಾಡಿದ್ರೆ ಮಾತ್ರ ನಂಗೆ ಉಪಯೋಗ. ಹೌದೌದು, ನೀವು ಮಾಡಿ ನಾನು ಆರೋಗ್ಯವಾಗ್ತೇನೆ ಅಂತ ಹೇಳಿಕ್ಕೆ ಖಂಡಿತ ಅಲ್ಲ. ಮುದ್ರೆಗಳ ಬಗ್ಗೆ ಹೇಳುವಾಗ ನಾವು ದಿನಾಲು ನಮ್ಮದು ದೇಹದಲ್ಲಿ ಪ್ರಾಣ ಶಕ್ತಿ ಇದೆ, ಅದನ್ನ ಯಾವಾಗ್ಲೂ ಇಂಪ್ರೂವ್ ಮಾಡಿಕೊಂಡಿರ್ಬೇಕು, ಮೇಂಟೈನ್ ಮಾಡ್ಬೇಕು ಅಂತ ಹೇಳಿದ್ರೆ ನಾವು ಪ್ರಾಣ ಮುದ್ರೆ ಮಾಡ್ಬೇಕು. ಯಾವ್ದಕ್ಕೆ ಇದು ಪ್ರಾಣ ಮುದ್ರೆ? ಪ್ರಾಣ ಶಕ್ತಿ ಜಾಸ್ತಿ ಇನ್ಕ್ರೀಸ್. ಈಗ ಯಾವುದು ಬೇರೆದಕ್ಕೆ ಮಾಡುವ ಮೊದಲು ಪ್ರಾಣ ಮುದ್ರೆ. ಈಗ ಇರೋ ಬೆರಳು ಈ ಬೆರಳು ಹೀಗೆ ಹಾಕಿ ಬೆರಳು ನೇರವಾಗಿರಿಸಿಕೊಂಡು ಈ ಟಿಪ್ಪನ್ನು ಟಚ್ ಮಾಡುದು ಹೀಗೆ, ಇದನ್ನ ಹೀಗೆ ಇಟ್ಟುಕೊಂಡು ನೇರವಾಗಿ ಕೂಡು. ನಮ್ಮ ಬೆನ್ನು ಕುತ್ತಿಗೆ ಶಿರಸ್ಸು ನೇರವಾಗಿದ್ದಷ್ಟು ನಮ್ಮ ಉಸಿರಾಟ ಸರಿಯಾಗಿರ್ತದೆ, ಲಂಗ್ಸ್ ಎಕ್ಸ್ಪ್ಯಾಂಡ್ ಆಗುತ್ತೆ, ಇದೆಲ್ಲ ಇರ್ತದೆ. ಹೀಗೆ ಇಟ್ಕೊಳ್ಳುದು. ಅದನ್ನ ತಿಳಿದವರು ಹೇಳ್ತಾರೆ ಸಮಂ ಕಾಯ ಶಿರೋಗ್ರೀವ ಸಮಂ ಚಿತ್ತ ಅಂತ. ಈ ಯೋಗದಲ್ಲಿ ಒಂದು ಇಂಪಾರ್ಟೆಂಟ್ ಹೇಳಿದ್ರೆ ನಮ್ಮ ಕಾಯದ ಜೊತೆಗೆ ನಮ್ಮ ಚಿತ್ತ ಇರ್ಬೇಕು, ಅದು ಎಲ್ಲೆಲ್ಲಿ ಇರಬಾರ್ದು. ಹೀಗೆ ಜೀವಾತ್ಮ ಪರಮಾತ್ಮ ಐಕ್ಯ ಅವಸ್ಥಾ ಇದು ಯೋಗ ಅಂತ ಹೇಳಿದ್ದಾರೆ.
ಹಾಗೆ ಖಂಡಿತ. ಆ, ಹ್ಮ್. ಹಾಗೆ ನಾವು ಯಾವ್ದು ಮಾಡ್ಬೇಕಾದ್ರೂ ನಮ್ಮ ದೇಹದೊಟ್ಟಿಗೆ ನಮ್ಮ ಮನಸ್ಸು ಇರಬೇಕು ಅಲ್ವಾ? ಖಂಡಿತ ಹೌದು. ಹೀಗೆ ನಾವು ಇಟ್ಕೊಂಡು, ಆದ್ರೆ ಇದರಲ್ಲಿ ನಾ ಹೇಳಿದಾಗೆ ಸ್ವಲ್ಪ ಟಿವಿ ನೋಡುವಾಗ ಸಹ ಮಾಡ್ಬೋದು, ಫಲ ಸ್ವಲ್ಪ ಕಡಿಮೆ ಇದ್ರೂ ಕೂಡ ಇದಾಗ್ತದೆ. ಹ್ಮ್. ಪ್ರಾಣ ಶಕ್ತಿ ಜಾಸ್ತಿ ಆಗ್ಲಿಕ್ಕೆ ನಮ್ಮ ದೇಹದೊಳಗಿನ ಶಕ್ತಿ, ಹ್ಮ್. ಯೋಗದಲ್ಲಿ ನಾವು ಪ್ರಾಣ ಶಕ್ತಿ ಅಂತ ಹೇಳ್ತೇವೆ, ಹೌದು. ಅದನ್ನು ಜಾಸ್ತಿ ಆಗ್ತದೆ. ಈಗ ಇದನ್ನು ನಾವು ಯಾವ ಕಾಯಿಲೆ ಇದ್ರೂ ಕೂಡ ಇದನ್ನು ದಿನಕ್ಕೆ 10 ನಿಮಿಷ ಮಾಡಿದ್ರೆ ಒಳ್ಳೆ. ಹ್ಮ್. ಇದು ಒಂದು ಇದನ್ನ ಯಾವ ಟೈಮ್ ಕೂಡ ಮಾಡ್ಬೋದು, ಟೈಮ್ ಕೂಡ ಯಾವ ಟೈಮ್ ಕೂಡ ಮಾಡ್ಬೋದು, ಎಲ್ಲಿ ಕೂಡ ಮಾಡ್ಬೋದು. ಇವನ ಬಸ್ ಪ್ರಯಾಣ ಮಾಡುವಾಗ, ಫ್ಲೈಟ್ ಪ್ರಯಾಣ ಮಾಡುವಾಗ, ಎಲ್ಲಿ ಮುದ್ರೆ ಮಾಡುವಾಗ ಎಲ್ಲಿ ಸಹ ಮಾಡ್ಬೋದು, ಯಾವಾಗ ಸಹ ಮಾಡ್ಬೋದು ಅಂತ ನಮ್ಮ ಹಿರಿಯ ಯೋಗ ತಜ್ಞೆ ಶಿಕ್ಷಕಿ ಸುಶೀಲಕ್ಕ ಅವರು ಹೇಳ್ತಾ ಇದ್ದಾರೆ. ದಿನಾಲು ಅಭ್ಯಾಸ ಮಾಡಬಹುದಾದ ಮುದ್ರೆಗಳು ಅಂತ ಹೇಳಿದ್ರೆ, ಇನ್ನೊಂದು ಚಿನ್ ಮುದ್ರೆ. ಈ ರೀತಿ ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲವಾಗುವಂತದ್ದು. ತೋರು ಬೆರಳು ಮತ್ತೆ ಹೀಗೆ ಹೆಬ್ಬೆರಳನ್ನು ಜೋಡಿಸಿ, ಟಿಪ್ಪನ್ನು ಜೋಡಿಸಿ, ಉಳಿದದ್ದೆಲ್ಲ ಹೀಗೆ. ಇದು ಜ್ಞಾನ ಸರಸ್ವತಿ ಮುದ್ರೆ ಅಂತ ಸಹ ಹೇಳ್ತಾರೆ. ನಮ್ಮ ಈ ಮುದ್ರೆಗಳಿಗೆ ಮಂತ್ರ ಸಹ ಇದೆ. ಆದ್ರೆ ನಿಮ್ಗೆ ಬೇರೆ ಕಡೆ ಕೂತ್ಕೊಳ್ಳುವಾಗ ಮಂತ್ರ ಹೇಳಲಿಕ್ಕೆ ಆಗುದಿಲ್ಲ, ಮನೆಯಲ್ಲಿ ಇರುವಾಗ ಬೇಕಾದ್ರೆ ಮಂತ್ರ ಹೇಳ್ಬೋದು. ಇದು ಕಾನ್ಸಂಟ್ರೇಷನ್ ಜಾಸ್ತಿ ಮಾಡುತ್ತೆ. ಯಾವುದು? ಚಿನ್ ಮುದ್ರೆ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡುತ್ತೆ. ಇನ್ನೊಂದು ದಿನಾಲು 10 ನಿಮಿಷ ಮಾಡುವಂತ ಮುದ್ರೆ ಹಕ್ಕಿನಿ ಮುದ್ರೆ ಅಂತ ಹೇಳ್ತಾರೆ. ಹೀಗೆ ಇದು ನೆನಪು ಶಕ್ತಿ ಜಾಸ್ತಿ ಮಾಡ್ತದೆ. ಇದು ಮಕ್ಕಳಿಗೆ ಒಳ್ಳೇದ ಅಂತ. ಮಕ್ಕಳಿಗೆ ಒಳ್ಳೇದು, ಏಜ್ ಆದವರಿಗೂ ಒಳ್ಳೇದಲ್ಲ. ಹೇಳುವಾಗ ಖಂಡಿತ ಇದನ್ನ ಒಂದು ಮಾಡ್ಬೋದು ಅಭ್ಯಾಸ. ದಿನಾಲು 10 ನಿಮಿಷ ಮಾಡಿದ್ರೆ ಈ ಮುದ್ರೆಗಳನ್ನ, ಇದು ಜನರಲ್ ಆಗಿ ನಾವು ಇದು ಶಕ್ತಿ ಹೊಂದಲಿಕ್ಕೆ, ಕಾನ್ಸಂಟ್ರೇಷನ್ ಜಾಸ್ತಿ ಪ್ರತಿದಿನ ಮಾಡುವಂತದ್ದು. ಪ್ರತಿದಿನ ಮಾಡುವ. ಇನ್ನು ಇದರ ಮಂತ್ರಗಳ ಬಗ್ಗೆ ಹೇಳುದಾದ್ರೆ, ಸಣ್ಣ ಸಣ್ಣ ಮಂತ್ರಗಳು. ಈಗ ನಾವು ಪ್ರಾಣ ಮುದ್ರೆ ಹೇಳಿದೆವು, ಯಾವಾಗ್ಲೂ ಹೊರಗಡೆ ಬೇಡ, ನೀವು ಒಳಗೆ ಇರುವಾಗ ಬೇಕಾರೆ ಓಂ ಹಿರಣ್ಯ ಗರ್ಭಾಯ ನಮಃ, ಓಂ ಹಿರಣ್ಯ ಗರ್ಭಾಯ ನಮಃ, ಓಂ ಹಿರಣ್ಯ ಗರ್ಭಾಯ ನಮಃ ಅಂತ 108 ಬಾರಿ ಪಠಣ ಲೆಕ್ಕ. ಅದು 108 ಲೆಕ್ಕ ಮಾಡುದು ಹೇಗೆ ಕಷ್ಟ ಆಗ್ತದೆ. ಅದ ಕಾರಣ ಒಂದು 10 ನಿಮಿಷ ಮಾಡಿದ್ರೆ ಸಾಧಾರಣ 108 ಕವರ್ ಆಗ್ತದೆ, ಆಲ್ಮೋಸ್ಟ್ ಕವರ್. ಇದಕ್ಕೆ ಚಿನ್ ಮುದ್ರೆಗೆ ಅದು ಸರಸ್ವತಿ ಮಂತ್ರ ಹೇಳ್ಬೇಕು. ಐಂ ರೀಂ ಐಂ ರೀಂ ಓಂ ಸರಸ್ವತೈ ನಮಃ, ಐಂ ರೀಂ ಐಂ ರೀಂ ಓಂ ಸರಸ್ವತೈ ನಮಃ, ಐಂ ರೀಂ ಐಂ ರೀಂ ಓಂ ಸರಸ್ವತೈ ನಮಃ. ಈ ರೀತಿಯಾಗಿ ಹೇಳ್ಬಹುದು. ಇದನ್ನು ಕೂಡ 108 ಬಾರಿ 108 ಬಾರಿ ಅಥವಾ 10 ನಿಮಿಷ. ಅದು 108 ಬಾರಿ ಲೆಕ್ಕ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ 10 ನಿಮಿಷ ಆದ್ರೆ ಒಂದು 108 ಸಲ ಆಗ್ತದೆ ಅಂತ ಹೇಳ್ತಾರೆ. ಈಗ ಹಕ್ಕಿನಿ ಮುದ್ರೆ, ಹಾಕಿನಿ ಮುದ್ರೆ ಇದನ್ನ ಕೆಲವರು ಹೀಗೆ ಮೂವ್ಮೆಂಟ್ ಮಾಡ್ತಾರೆ, ಕೆಲವರು ಹೀಗೆ ಈ ಮೂವ್ಮೆಂಟ್ ಮಾಡೋದು ಒಳ್ಳೇದಾ ಅಥವಾ ಹೀಗೆ? ಹೀಗೆ ಮಂತ್ರ ಹೇಳುವಾಗ ಹೀಗೆ ಮಾಡ್ತಾರೆ ಮೂವ್ಮೆಂಟ್. ಎಲ್ಲ ಸಹ ಒಂದೇ, ಟಿಪ್ ಟಚ್ ಆಗ್ತದೆ. ನಮ್ಗೆ ಟಿಪ್ ಟಚ್ ಆಗ್ತದೆ, ಈ ಮೂವ್ಮೆಂಟ್ ಕೊಟ್ಟು ಸ್ವಲ್ಪ ಆಕ್ಟಿವ್ ಆಗ್ತದೆ ಅಂತ ಹೇಳಿಕೊಂಡು ಅಷ್ಟೇ. ಇದು ಮಂತ್ರ. ಓಂ ಭದ್ರಕಾಳಿಯೇ ನಮಃ, ಓಂ ಭದ್ರಕಾಳಿಯೇ ನಮಃ, ಓಂ ಭದ್ರಕಾಳಿಯೇ ನಮಃ. ಈ ರೀತಿಯಾಗಿ 108 ಬಾರಿ. ಮರ್ತು ಹೋಗುವುದಕ್ಕೆ ವಿದ್ಯಾರ್ಥಿಗಳಿಗೂ ಅನುಕೂಲ, ಮತ್ತೆ ಪ್ರಾಯ ಆಗುವಾಗ ಮರ್ತು ಹೋಗುತ್ತಲ್ಲ, ಎಲ್ಲರಿಗೂ ಅನುಕೂಲ. ಈ ರೀತಿಯಾಗಿ ಇದು ರುಟೀನ್ ಆಗಿ ಮಾಡಬಹುದು. ಎಸ್, ರುಟೀನ್ ಆಗಿ ಪ್ರತಿಯೊಬ್ರು ಪ್ರತಿದಿನ ಮಾಡಬಹುದಾದಂತ ಸರಳವಾದ ಮುದ್ರೆಗಳು. ಅಂಡ್ ಸುಶೀಲಕ್ಕೆ, ಇವತ್ತು ನಾನು ಈ ಒಂದು ವೀಕಲ್ಲಿ ಥೈರಾಯ್ಡ್ಗೆ ಸಂಬಂಧಪಟ್ಟ ಹಾಗೆ ನಾನು ಆಸನಗಳನ್ನ ಮಾಡ್ತಾ ಇದ್ದೇನೆ. ಸೊ ನೀವು ಯಾವ್ದನ್ನ ಮಾಡ್ಬೋದು ಅಂತ ಹೇಳ್ತೀರಾ? ಬೇಕಾದಷ್ಟು ಆಸನ, ಅಂದ್ರೆ ಬ್ಯಾಕ್ ಬೆಂಡಿಂಗ್ ಆಸನಗಳು ಯಾವ್ದು ಕುತ್ತಿಗೆ ಮೇಲೆ ಮಾಡುವ ಆಸನಗಳು. ಉಷ್ಟ್ರಾಸನ ಮಾಡ್ಬೋದು, ಅರ್ಧ ಉಷ್ಟ್ರಾಸನ ಮಾಡ್ಬೋದು, ಹಲಾಸನ ಮಾಡ್ಬೋದು. ಈ ರೀತಿಯಾದ ಆಸನಗಳನ್ನ ಮಾಡಬಹುದು. ಸರ್ವಾಂಗಾಸನ ಮಾಡಬಹುದು. ಹೀಗೆ ಆಸನಗಳನ್ನ ಮಾಡಬಹುದು. ನಮ್ಮ ವೀಕ್ಷಕರಿಗೆ, ನಮ್ಮ ಯುವರ್ಸ್ಗೆ ಯಾವ್ದಾದ್ರು ಒಂದು ಆಸನ ಮಾಡಿ ತೋರಿಸಬಹುದಾ? ಧಾರಾಳವಾಗಿ ಮಾಡಿ ತೋರಿಸಬಹುದು. ರಾಷ್ಟ್ರ ಮಟ್ಟದ ಯೋಗದಲ್ಲಿ ವಿನ್ ಆದರು ಅವರಿಗೆ ಒಂದು ಶುಭಾಶಯಗಳನ್ನು ಹೇಳ್ತಾ ಅವರದ್ದ ಒಂದು ಆಸನವನ್ನು ನೋಡೋಣ ಸ್ನೇಹಿತರೆ, ಬನ್ನಿ. ಎಸ್, ಈಗ ಥೈರಾಯ್ಡ್ಗೆ ಸಂಬಂಧಪಟ್ಟ ಹಾಗೆ ನಮಗೆ 2 ಆಸನಗಳನ್ನು ನಮ್ಮ ಸುಶೀಲಕ್ಕ ಅವರು ತೋರಿಸ್ಕೊಡ್ತಾ ಇದ್ದಾರೆ. ಸುಶೀಲಕ್ಕೆ 2 ಆಸನ ಯಾವ್ದಾವ್ದೆಲ್ಲ ತೋರಿಸ್ತಾ ಇದ್ದೀರಿ? ಒಂದು ಉಷ್ಟ್ರಾಸನ, ಮತ್ತೊಂದು ಹಲಾಸನ. ಓಕೆ, ಕ್ಯಾಮಲ್ ಪೋಸ್ಚರ್ ಫಸ್ಟಿಗೆ. ಸೊ ಓಕೆ, ನಾವು ಕ್ರಮಬದ್ಧವಾಗಿ ಪ್ರೊಸೀಜರ್ ಪ್ರಕಾರ ಮಾಡಬೇಕಾಗುತ್ತೆ. ನಿದ್ದನಿಂದ ಕುಳಿತುಕೊಳ್ಳುವ ಬಗ್ಗೆ ಹೀಗೆ
ಹಾಗೆ ಫಸ್ಟಿಗೆ ವಜ್ರಾಸನಕ್ಕೆ ಹೋಗೋಣ. ನಂತರ ನಿಧಾನವಾಗಿ ನೀಲ್ ಡೌನ್ ಮಾಡಿ ಎರಡೂ ಕಾಲುಗಳನ್ನು ಪ್ಯಾರಲಲ್ ಆಗಿ ಇಟ್ಟುಕೊಂಡು ಬಾಡಿಯನ್ನು ನೇರವಾಗಿರಿಸಿ ಇಲ್ಲಿ ಇಟ್ಕೊಂಡು ನಿಧಾನವಾಗಿ ಕೈಗಳನ್ನು ಹಿಂದಕ್ಕೆ ಬಗ್ಗಿಸಿ ಪಾದದ ಮೇಲೆ ಇಡಬೇಕಾಗ್ತದೆ. ಈ ಕೈಯನ್ನು ಇದು ಅಂತಿಮ ಸ್ಥಿತಿ. ಇದರಲ್ಲಿ ಯೂಶುವಲಿ 30 ಸೆಕೆಂಡುಗಳ ಕಾಲ ಇದ್ದರೆ ಒಳ್ಳೆಯದು. ನಂತರ ನಿಧಾನವಾಗಿ ಸಹಜ ಸ್ಥಿತಿ ಕ್ಯಾಮಲ್ ಪೋಸ್ಚರ್ ಅಥವಾ ಉಷ್ಟ್ರಾಸನ ಬಹಳ ಸರಳವಾದ ಆಸನ. ಎರಡನೇ ಆಸನ ಮಾಡ್ತಾ ಇದ್ದೇನೆ. ಹಲಾಸನ, ನೇಗಿಲಿನ ಆಕಾರದ ಆಸನ ಹಲಾಸನ. ಈಗ ಹಲಾಸನವನ್ನು ಮಾಡ್ತಾ ಇದ್ದೇನೆ. ಇದು ಬೆನ್ನಿನಲ್ಲಿ ಮಲಗಿ ಮಾಡುವ ಆಸನ. ಈ ರೀತಿಯಾಗಿ ಬೆನ್ನಿನಲ್ಲಿ ಮಲಗಿಕೊಂಡು ಸುಪೈನ್ ಪೋಸ್ಚರ್ಸ್ ಅಂತ ಹೇಳ್ತಾರೆ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಕಾಲನ್ನು ಮೇಲೆ ಮಾಡಬೇಕು. ಹಾಗೆಯೇ ಮುಂದುವರಿಸುತ್ತಾ ಕೆಳಗೆ ನೇಗಿಲಿನ ಆಕಾರದಲ್ಲಿ ಅಂತಿಮ ಸ್ಥಿತಿಯಲ್ಲಿ 30 ಸೆಕೆಂಡುಗಳ ಕಾಲ. ಫ್ಲೋ ಪೋಸ್ಚರ್, ದೇಹ ನೇಗಿಲಿನಂತೆ ಬೆಂಡಾಗಿದೆ. ನಂತರ ನಿಧಾನವಾಗಿ ಸಹಜ ಸ್ಥಿತಿ. ವಾವ್, ಸುಶೀಲಕ್ಕ ತುಂಬಾ ಸರಳವಾಗಿ ತೋರಿಸಿದ್ರಿ. ಇದರಲ್ಲೇ ಗೊತ್ತಾಗತ್ತೆ ಅವ್ರದ್ದು ಎಷ್ಟು ಆಕ್ಟಿವ್ ಇದ್ದಾರೆ ಅಂತ ಹೇಳಿ. ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದು ನಂತರ ಯೋಗದಲ್ಲಿ ಏಳುವ ರೀತಿ ಹೀಗಿರ್ತದೆ. ಅದೇ ರೀತಿಯಾಗಿ ನಿಧಾನವಾಗಿ ಎದ್ದು ಥ್ಯಾಂಕ್ ಯು ಸುಶೀಲಕ್ಕ. ನಿಮ್ಮ 2 ಆಸನಗಳು ಅದ್ಭುತವಾದ ಆಸನಗಳು. ಥ್ಯಾಂಕ್ ಯು ಸೋ ಮಚ್. ಹರಿ ಓಂ. ಧನ್ಯವಾದಗಳು. ಎಸ್ ಸುಶೀಲಕ್ಕ, ಇಷ್ಟು ಹೊತ್ತು ತನ ನಮ್ ಜೊತೆ ನಿಮ್ಮ ಯೋಗದ ಜೀವನವನ್ನ ಪ್ರಾರಂಭದಿಂದ ಹೇಗೆ ಬಂದ್ರಿ, ಅದರಿಂದ ನೀವು ಹೇಗೆ ಪ್ರಯೋಜನವನ್ನ ಪಡ್ಕೊಂಡ್ರಿ, ನಿಮ್ಮ ಗುರುಗಳನ್ನು ಕೂಡ ಈ ಮುಖಾಂತರ ನಿಮ್ ನೆನಪು ಮಾಡ್ಕೊಂಡ್ರಿ. ನಿಮ್ಗೆ ತುಂಬಾ ಹೃದಯದ ಧನ್ಯವಾದಗಳು. ನಮ್ಮ ಯೋಗಾಮೃತ ಚಾನಲ್ ಮೂಲಕ ನಿಮ್ಗೆ ಮತ್ತೊಮ್ಮೆ ಮುಗಿದಂಗೆ ತುಂಬಾ ಧನ್ಯವಾದಗಳು. ನೀವೇ ಅರಸಿ ಬಂದು ನನ್ನ ಹತ್ರ ಒಂದು ಸಂದರ್ಶನ ಮಾಡಿಸಿಕೊಂಡಿದ್ದೀರಾ. ಇದಕ್ಕೂ ಸಹ ನನ್ನ ಹೃದಯಪೂರ್ವಕ ಪ್ರೀತಿ ಹಂಚಬೇಕು ಎಲ್ಲರಿಗೂ. ಅದೇ ಯೋಗದಲ್ಲಿ ಮುಖ್ಯವಾಗಿರುತ್ತೋ ಗ್ರಾಟಿಟ್ಯೂಡ್. ಅದರಿಂದ ನಮ್ಮ ದೇಹದ ಹ್ಯಾಪಿ ಹಾರ್ಮೋನ್ಸ್ ಜಾಸ್ತಿ ಆಗುತ್ತೆ. ಅದರ ಕಾರಣ ಅಂತ ಒಂದು ಅವಕಾಶವನ್ನು ನೀವು ಒದಗಿಸಿಕೊಟ್ಟಿದ್ದೀರಿ. ನಿಮಗೆ ಸಹ ವಂದನೆಗಳು. ಇಷ್ಟು ಹೊತ್ತು ಈ ಒಂದು ಚಾನಲ್ ಅಲ್ಲಿ ಬರುವ ಈ ಸಂದರ್ಶನವನ್ನ ಕೇಳಿದ್ದೀರಿ. ನಿಮ್ಗೂ ಸಹ ನನ್ನ ಧನ್ಯವಾದ. ಖಂಡಿತ ಇನ್ನಷ್ಟು ವರ್ಷಗಳು ಯೋಗ ಜೀವನದಲ್ಲಿರಿ, ಹಾಗೂ ಇನ್ನಷ್ಟು ವಿದ್ಯಾರ್ಥಿಗಳು ನಿಮ್ಮಿಂದ ಯೋಗ ಕಲಿಯುವಂತಾಗ್ಲಿ ಅಂತ ನಾವು ಹಾರೈಸ್ತೀವಿ. ಸ್ನೇಹಿತರೆ, ನೋಡಿದ್ರಲ್ಲ, ಇದು ಈ ಯೋಗಾಮೃತದ ವಿಶೇಷ ಸಂಚಿಕೆ. ಸ್ನೇಹಿತರೆ, ನೀವು ಕೂಡ ಯೋಗವನ್ನ ಪ್ರತಿದಿನ ಅಳವಡಿಸಿಕೊಳ್ಳಿ. ನಿಮಗೆ ಎಷ್ಟು ಆಗ್ತದೋ ಅಷ್ಟು ಮಾಡಿ ಅಂತ ನಾನು ಹೇಳೋದಲ್ಲ, ನಮ್ಮ ಹಿರಿಯ ಯೋಗ ಶಿಕ್ಷಕಿ, ಯೋಗ ಟ್ರೈನರ್, ಹಾಗೆ ಶಿಕ್ಷಾ ರತ್ನ ಪ್ರಶಸ್ತಿ ಪಡೆದ ನಮ್ಮ ಸುಶೀಲಕ್ಕ ಅವರ ಅಂಬೋಣ. ಖಂಡಿತ ಸುಶೀಲಕ್ಕ, ಈ ವಿಡಿಯೋ ನೋಡಿದವರು ಪ್ರತಿಯೊಬ್ಬರು ಕೂಡ ಯೋಗ ಮಾಡ್ತಾರೆ ಅನ್ನೋದು ನಿಮ್ಮ ವಯಸ್ಸು ಹಾಗೂ ನಿಮ್ಮಲ್ಲಿರುವ ಒಂದು ಉತ್ಸಾಹ ನೋಡಿ ಕಲಿಬೇಕು. ಯೋಗ ಅಷ್ಟೇ ಅಲ್ಲ ಸ್ನೇಹಿತರೆ, ಅವರ ಇನ್ನು ಹವ್ಯಾಸಗಳು ಇದೆ. ಅಂದ್ರೆ ಗಾರ್ಡನಿಂಗ್ ಅಲ್ಲಿ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಅದ್ರಲ್ಲಿ ಸಿಗೋ ಖುಷಿ ಮತ್ತೆಲ್ಲೂ ಸಿಗೋಲ್ಲ ಅಂತ ಕೂಡ ಹೇಳ್ತಾರೆ. ಅದು ನನ್ನ ಸ್ವಂತ ಅನುಭವ ಕೂಡ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಹಾಗಾದ್ರೆ ಲೈಕ್ ಮಾಡೋ ಜೊತೆಗೆ ನಿಮ್ಮ ಕಮೆಂಟ್ ಕೂಡ ಇರ್ಲಿ. ಹಾಗೆ ಈ ಒಂದು ಚಾನೆಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸಾಧಕಿಯೊಂದಿಗೆ ಪುನಃ ಬರ್ತೇನೆ. ಮತ್ತೊಂದು ವಿಷಯದೊಂದಿಗೆ, ಮತ್ತೊಂದು ಯೋಗದ ಆಸನದೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದ. ಎಂದಿನಂತೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಅಲ್ವಾ? ಥ್ಯಾಂಕ್ ಯು ಸುಶೀಲಕ್ಕ. ನಮಸ್ಕಾರ.